ನಮಸ್ತೆ ಆಚಾರ್ಯ. ನಮಸ್ತೆ. ಈ ಹುನಗುಂದ ರಾಯರ ಮಠದ ಒಂದು ಚರಿತ್ರೆಯನ್ನ ತಾವು ಸಂಕ್ಷಿಪ್ತವಾಗಿ ದಯವಿಟ್ಟು ಹೇಳಬೇಕು ಅಂತ ನಿಮ್ಮಲ್ಲಿ ಕೋರಿಕೆ. ಇದು ತತ್ವವಾದ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್. ಇಲ್ಲಿ ಅತ್ಯಂತ ಪುರಾತನ ದೇವಸ್ಥಾನಗಳು ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠಗಳ ಬಗ್ಗೆ ಚರಿತ್ರೆಯನ್ನ ಎಲ್ಲ ಭಕ್ತಾದಿಗಳಿಗೆ ಪ್ರಚಾರ ಮಾಡುವಂಥದ್ದು ಮತ್ತು ಅಲ್ಲಿ ತಲುಪಿಸುವಂಥದ್ದು ಈ ತತ್ವವಾದ ಚಾನಲ್ನ ಒಂದು ಸೇವೆ ಆಗಿದೆ. ಸೊ ತಮ್ಮ ಹೆಸರನ್ನ ಹೇಳೋ ಮೂಲಕ ಈ ಒಂದು ರಾಯರ ಮಠ ಹುನಗುಂದ ಪಟ್ಟಣದ ಒಂದು ಚರಿತ್ರೆಯನ್ನು ತಾವು ಹೇಳಬೇಕಂತ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾನ್ ಕಾಮಧೇನುವೆ. ನನ್ನ ಹೆಸರು ರಂಗನಾಥರಾವ್ ಬಂಡೂರಾವ್ ಕುಲಕರ್ಣಿ. ನಾನು ಕನಿಷ್ಠ ಈಗ 30 ವರ್ಷದಿಂದ ಈ ಪೂಜೆ ಮಾಡ್ತಾಯಿದ್ದೆ. 1994ನೇ ಇಸ್ವಿಯಿಂದ ಮೊದಲು ಹಿತ್ತಾಳಿ ಬೃಂದಾವನ ಇತ್ತು. ಅದು ಕಟ್ಟಿಯವರ ಮನೆಯಲ್ಲಿತ್ತು. ಕಟ್ಟಿ ಬಂಡಾಚಾರ್ ಪ್ರಹ್ಲಾದಾಚಾರ್ ಕಟ್ಟಿ ಅವ್ರ ಮನೆಯಲ್ಲಿತ್ತು. ಅಲ್ಲಿಂದ 1997ನೇ ಇಸ್ವಿಯಲ್ಲಿ ಮಠದಲ್ಲಿ ಸ್ಥಾಪನೆ ಆಯಿತು. ಅಲ್ಲಿ ಮಠದಲ್ಲಿ ಸ್ಥಾಪನೆ ಆಗಿಂದ ನಾನು ಅಲ್ಲಿಂದ ನಿರಂತರವಾಗಿ ಇಲ್ಲಿಯವರೆಗೂ ಪೂಜೆ ಮಾಡ್ಕೊತಾ ಬಂದಿದ್ದೇನೆ. ಇಲ್ಲ, ಮೊದಲೇ ಹಿತ್ತಾಳಿ ಬೃಂದಾವನ ಹಾಗೆ ತಂದಿಟ್ಟಿದ್ವಿ. ಆಮೇಲೆ 97ನೇ ಇಸ್ವಿಯಿಂದ 2008ನೇ ಇಸ್ವಿಯವರೆಗೂ ನಾನು ಪೂಜೆ ಮಾಡ್ತಾ ಬಂದಿದ್ದೆ. ಭಕ್ತರೆಲ್ಲರಿಗೂ ರಾಯರು ಹಾಗೆ ಹರಿಸಿಕೊತ ಬಂದಿದ್ದಾರೆ. ಆಮೇಲೆ 2008ನೇ ಇಸ್ವಿಯಲ್ಲಿ ಬಾಗಲಕೋಟೆಯ ಮಂತ್ರಾಲಯ ಪಾದಯಾತ್ರಾ ಸಂಘದವರು ಇಲ್ಲಿ ಬಂದು ಒಂದು ದಿವಸ ಇದ್ದು ಆಮೇಲೆ ಬೆಳಗ್ಗೆ ಹೋಗ್ತಿದ್ರು. ಹೋಗುವಾಗ ಅವರಿಗೆ ಸ್ವಪ್ನದಲ್ಲಿ ಬಂದು ಈ ಊರಿಗೆ ಬೆಳ್ಳಿ ವೃಂದಾವನವನ್ನು ನೀವು ಸಮರ್ಪಣೆ ಮಾಡ್ರಿ ಅಂಥೇಳಿ ಅವರಿಗೆ ಸ್ವಪ್ನವಾಯ್ತಂತೆ. ದೇಸಾಯಿ ಅವ್ರಿಗೆ ಆ ಸ್ವಪ್ನವಾದ ನಂತರ ಅವರು ಈ ಮಠಕ್ಕೆ ಆನೆಯ ಮೇಲೆ ಮೆರವಣಿಗೆಯನ್ನು ಮಾಡಿ, ಆ ಹೊತ್ತಿನಲ್ಲಿ ಅದು ಏನೋ ದೈವ ಯೋಗದಿಂದ ಆನೆಯು ಬಂದಿತ್ತು ಈ ಊರಿಗೆ. ಆನೆ ಮಾವತನು ಒಪ್ಪಿದ ಮೇಲೆ ಆ ಆನೆಯ ಮೇಲೆ ಭವ್ಯ ಮೆರವಣಿಗೆಯನ್ನು ಮಾಡಿ ಬೆಳ್ಳಿ ವೃಂದಾವನ ತಂದು ಸ್ಥಾಪನೆ ಮಾಡಿದ್ರಿ. ಸ್ಥಾಪನೆ ಮಾಡಿ ಆಮೇಲೆ 2008ರಿಂದ 2022ರವರೆಗೂ ಅದು ಪೂಜೆ ಆಗಿದೆ. ಬೆಳ್ಳಿ ವೃಂದಾವನ ಪೂಜೆ ಆಗಿದೆ. ಆಮೇಲೆ ಬಾಗಲಕೋಟೆ ಮಂತ್ರಾಲಯ ಪಾದಯಾತ್ರಾ ಸಂಘದವರೇ ನಾವೇ ಇದು ಶಿಲಾ ವೃಂದಾವನ ಕೊಡಿಸ್ತೀವಿ ಅಂತ ಹೇಳಿ ಕೊಡಿಸಿದ್ರು ಅವರು. ಆ ಕೊಡಿಸಿದ ಮೇಲೆ ಅದನ್ನು ಭವ್ಯ ಮೆರವಣಿಗೆ ಮಾಡಿ ಇಲ್ಲಿಗೆ ತಂದು ಪ್ರತಿಷ್ಠಾಪನೆ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಮಾಡಿದರು. ಅಲ್ಲಿಂದ ಈಗ ನಿರಂತರವಾಗಿ ನಾನೇ ಪೂಜೆಯನ್ನು ಮಾಡ್ತಾ ಬಂದಿದ್ದೇನೆ. ಶ್ರೀಗಳು ಹೀಗೆ ಪೂಜೆಯನ್ನು ನನ್ನ ಅನವರತವಾಗಿ ತಗೊಳ್ಳಿ ಅಂತ ಹೇಳಿ ನಾನು ಅವರಲ್ಲಿ ವಿನಂತಿ ಪೂರ್ವಕ ಕೇಳಿಕೊಳ್ಳುತ್ತೇನೆ. ಚೆನ್ನಾಗಿ ಹೇಳಿದ್ರೆ ಆಚಾರ್ಯ, ರಾಯರ ಮಠದ ಒಂದು ಒಟ್ಟು ಚರಿತ್ರೆ. ಆಮೇಲೆ 10 ದಿವಸ ರಾಮನವಮಿ ನಡೀತದೆ ಉತ್ಸವ. 10 ದಿವಸ ರಾಮನವಮಿ, ಆಮೇಲೆ ಹನುಮ ಜಯಂತಿ, ಹನುಮದ್ ವ್ರತ, ಆಮೇಲೆ 3 ದಿವಸ ಆರಾಧನೆ, ಇವೆಲ್ಲ ರಾಯರ ವರ್ಧಂತಿ, ರಾಯರ ಪಟ್ಟಾಭಿಷೇಕ, ಪುರಂದಾಸರ ಪುಣ್ಯತಿಥಿ, ಆಮೇಲೆ ಟೀಕಾರಾಯರ ಪುಣ್ಯತಿಥಿ, ಆಮೇಲೆ ಪೇಜಾವರ ಶ್ರೀಗಳ ಪುಣ್ಯತಿಥಿ, ಇವೆಲ್ಲವೂ ಕಾರ್ತಿಕೋತ್ಸವ ಎಲ್ಲವೂ ನಿರಂತರವಾಗಿ ಇಲ್ಲಿ ನಡೀತಾ ಬಂದಿವೆ. ಇಷ್ಟು ಹೇಳಿ ಬಯಸ್ತೀನಿ. ಈ ಒಂದು ಮಠಕ್ಕೆ ಅನೇಕ ಯತಿಗಳು ಕೂಡ ಅನೇಕ ಯತಿಗಳು ಕೂಡ ಬಂದು ಹೋಗಿದ್ದಾರೆ. ಎಲ್ಲಾ ಮಠದ ಯತಿಗಳು ಬಂದಿದ್ದಾರೆ. ಎಲ್ಲಾ ಮಠದ ಯತಿಗಳು ಬಂದಿದ್ದಾರೆ. ಉಡುಪಿ ಪೇಜಾವರ ಶ್ರೀಗಳಂತರೂ ಸಾಕಷ್ಟು ಸಲ ಬಂದು ಹೋಗಿದ್ದಾರೆ. ಆಮೇಲೆ ಉತ್ತರಾಜ್ ಮಠದವರು ಒಂದು 7-8 ಸಲ ಬಂದು ಹೋಗಿದ್ದಾರೆ. ರಾಯರ ಮಠದವರು ಒಂದು 5-6 ಸಲ ಬಂದಿದ್ದಾರೆ. ಎಲ್ಲರೂ ಯತಿಗಳು ಬಂದು ಹೋಗಿದ್ದಾರೆ. ಧನ್ಯವಾದ ಆಚಾರ್ಯ. ನಮಸ್ಕಾರ. ಸಂಕ್ಷಿಪ್ತವಾಗಿ ಕೆಲವು ನಿಮಿಷಗಳಲ್ಲಿ 4 ನಿಮಿಷಗಳಲ್ಲಿ ಸಂಪೂರ್ಣ ಚರಿತ್ರೆ, ಇಲ್ಲಿ ಆಗುವಂತಹ ಕಾರ್ಯಕ್ರಮಗಳು, ಮಂತ್ರಾಲಯ ಶ್ರೀಗಳು ಬಂದು ಇಲ್ಲಿ ವೃಂದಾವನ ಸ್ಥಾಪನೆ ಮಾಡುವಂಥದ್ದು ಎಲ್ಲದನ್ನು ಭಕ್ತರಿಗೆ ತಿಳಿಸ್ಕೊಟ್ಟಿದ್ದೀರಿ. ಸೊ ಈ ಹುನಗುಂದ ರಾಯರ ಮಠದ ಒಂದು ಈ ಒಂದು ಅನುಗ್ರಹವನ್ನ ಎಲ್ಲ ಭಕ್ತರು ಪಡೀಲಿ. ಹುನಗುಂದಕ್ಕೆ ಬರುವಂತ ಎಲ್ಲ ಸಾಕಷ್ಟು ಭಕ್ತಾದಿಗಳು ಬರ್ತಾರೆ. ಒಬ್ಬರೇ ಅಂತಲ್ಲ, ಎಲ್ಲಾ ಮತದವರು ಬಂದು ಪ್ರತಿ ಗುರುವಾರಂಕರು ಬಿಡುವೇನೆ ಇರೋದಿಲ್ಲ ನಮಗೆ. ಮಧ್ಯಾಹ್ನ 1 ಗಂಟೆವರೆಗೂ ದರ್ಶನಕ್ಕೆ ಬಂದೇ ಬರ್ತಿರ್ತಾರೆ. ಹಾಗೆ ತುಂಬಾ ಸಂತೋಷ ಆಚಾರ್ಯ. ಈ ಒಂದು ಮಾಹಿತಿ ನೀವು ತತ್ವವಾದ ಯೂಟ್ಯೂಬ್ ಚಾನಲ್ಗೆ ಕೊಟ್ಟದಕ್ಕೆ ಅನಂತ ಧನ್ಯವಾದಗಳು. ರಾಯರ ಅನುಗ್ರಹ ಎಲ್ಲರ ಮೇಲೆ ಪ್ರಾರ್ಥನೆ ಮಾಡ್ತಾ ನಮಸ್ಕಾರ. ನಮಸ್ಕಾರ. ಶ್ರೀ ಕೃಷ್ಣಾರ್ಪಣಮಸ್ತು.
पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरुवे नमो अत्यन्तदयालवे आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धिञ्जनोरथाः मूकोऽपि यत्प्रसादेन मुकुन्दशयनायते राजराजायते रिक्तः राघवेन्द्रं तमाश्रये ओम श्री राघवेन्द्राय नमः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दवरेन्दवे श्रीराघवेन्द्रगुरुवे नमो अत्यन्तदयालवे।